ಕೊಲೆ ಕೇಸಿನಿಂದ ಹೊರ ಬರೋದಿಕ್ಕೆ ದರ್ಶನ್ ಗ್ಯಾಂಗ್ ಪರದಾಡ್ತಾ ಇದೆ. ಇತ್ತ ಡಿ ಗ್ಯಾಂಗ್ ಹೆಸರಿನಲ್ಲಿ ಸಿನಿಮಾ ಮಾಡಲು ಪ್ಲಾನ್ ನಡೀತಾ ಇದೆ. ಡಿ ಗ್ಯಾಂಗ್ ಹೆಸರಿನ ಸಿನಿಮಾ ಟೈಟಲ್ಗೆ ಬೇಡಿಕೆ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಸಲ್ಲಿಸಲಾಗಿದೆ ಅಂತ PM ಪ್ರೊಡಕ್ಷನ್ನಿಂದ ಫಿಲ್ಮ್ ಚೇಂಬರ್ಗೆ ಮನವಿ. ಡಿ ಗ್ಯಾಂಗ್ ಟೈಟಲ್ ಕೇಳಿದ ನಿರ್ಮಾಪಕ ಮಂಜುನಾಥ್ ನಾಯಕ್ ಡಿ ಗ್ಯಾಂಗ್ ಟೈಟಲ್ ನೀಡಲು ಫಿಲ್ಮ್ ಚೇಂಬರ್ ನಿರಾಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಡಿ ಗ್ಯಾಂಗ್, ಹೀಗಾಗಿ ಟೈಟಲ್ ನೀಡಲು ವಾಣಿಜ್ಯ ಮಂಡಳಿ ನಿರಾಕರಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಡಿ ಗ್ಯಾಂಗ್, ಹೀಗಾಗಿ ಟೈಟಲ್ ನೀಡೋದಕ್ಕೆ ನಿರಾಕರಿಸಿದೆ ವಾಣಿಜ್ಯ ಮಂಡಳಿ. ಡಿ ಗ್ಯಾಂಗ್ ಹೆಸರಿನ ಸಿನಿಮಾ ಟೈಟಲ್ಗೆ ಈಗ ಬೇಡಿಕೆ ಬಂದಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ಬೇಡಿಕೆಯನ್ನ ತಿರಸ್ಕರಿಸಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕೊಲೆ ಕೇಸ್ನಿಂದ ಹೊರ ಬರೋದಕ್ಕೆ ಒಂದ್ ಕಡೆ ದರ್ಶನ್ ಗ್ಯಾಂಗ್ ಪರದಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ ಗ್ಯಾಂಗ್ ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಲೂ ಕೂಡ ಪ್ಲಾನ್ಗಳು ಆಗ್ತಾ ಇದೆ. ಡಿ ಗ್ಯಾಂಗ್ ಹೆಸರಿನ ಸಿನಿಮಾ ಟೈಟಲ್ಗೆ ಬೇಡಿಕೆ ಶುರುವಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಆ ಬೇಡಿಕೆ ಬಂದಿದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಆ ಬೇಡಿಕೆಯನ್ನ, ಮನವಿಯನ್ನ ವಾಣಿಜ್ಯ ಮಂಡಳಿ ತಿರಸ್ಕರಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.